ಯಾರೋ ಆಟೋ ಡ್ರೈವರ್ಗೆ ಹಿಂದಿಯವರು ಹೊಡೆದಿದಾರಂತೆ. ನಮ್ಮ ಅಶ್ವಮೇಧ ಟೀಮ್ ಬಂದಿದೆ. ಆಕ್ಚುಲಿ ಆ ಹುಡುಗರಿಗೂ ನಮ್ಗೂ ಸಂಬಂಧ ಇಲ್ಲ. ಆಟೋ ಡ್ರೈವರ್ಗೆ ನಮ್ಗೆ ಫೋನ್ ನಂಬರ್ ತಿಳ್ಕೊಂಡು ಅವ್ನು ಫೋನ್ ಮಾಡಿದ್ರೆ ಒಂದು ಮಾನವೀಯತೆ ಅಂತ ಬಂದ್ಸಕ್ ಹೋಗ್ತಿದ್ವಿ. ನೋಡೋಣ ಕಥೆಯ ಲೋಕನ ಇದ್ರ ಬಗ್ಗೆ ಎಲ್ಲ ಒಂದ್ ಕಡೆ ನಡೆದಿದೆ. ಏನಂತ ಕರ್ನಾಟಕದಲ್ಲಿ ಕನ್ನಡ ಮಾತಾಡಕ್ ಬಂದ್ರೆ ಓಟ್ ಆಗಿರ್ಬೋದು, ಬೇರೆ ಬೇರೆ ಕೆಲ್ಸಗಳಾಗಿರ್ಬೋದು, ಕನ್ನಡ ಮಾತಾಡಕ್ ಬಂದ್ರೆ ಮಾತ್ರ ಕೊಡತಾರ ಹಿಡ್ಕೋಬೇಕು. ಈ ಪೆಟ್ರೋಲ್ ಬಂಕ್, ಈ ಲೋಕಲ್ ಅಪಾರ್ಟ್ಮೆಂಟ್ಗಳು ಬರೀ ಅವರೇ ಇದ್ದಾರೆ. ಅಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಒಬ್ರಿಗೂ ಕನ್ನಡ ಬರಲ್ಲ. ಹಿಡಿದು ಬೇರೆ ಬೇರೆ ಕೆಲಸಗಳು ಮಾಡ್ತಾರಲ್ಲ, ಎಗ್ ರೈಸ್ ಇಂದ ಹಿಡಿದು, ಬೋಂಡಾ ಬಜ್ಜಿಯಿಂದ ಹಿಡಿದು, ಪೈಟ್ ಇಂದ ಹಿಡಿದು, ಗಾರೆ ಕೆಲಸ ಇಂದ ಮಗ್ಗದಿಂದ ಹಿಡಿದು ಇವ್ರದೇ ಅವಳಿ ಆಗಿದೆ. ಕನ್ನಡ ಮಾತ್ರ ಕನ್ನಡ ಬಂದ್ರೆ ಮಾತಾಡಕ್ ಬಂದ್ರೆ ಮನೇನ ಬಾಡಿಗೆ ಕೊಡಿ ಫಸ್ಟ್. ಈ ಮನೆ ಓನರ್ ಗಳಿದ್ದೀರಲ್ಲ, ನಿಮಗ್ ನಾಚಿಕೆ ಆಗ್ಬೇಕು. ಹೊರಗಡೆಯಿಂದ ಬಾಡಿಗೆಗಳು ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಅವ್ರೆಲ್ಲ ಸೇರ್ಸ್ಕೊಂತೀರಾ. ನಿನ್ ಕನ್ನಡ ಬರುತ್ತೇನೋ, ಹಂಗಿದ್ರೆ ಮನೆ ಬಾಡಿಗೆ ಕೊಟ್ಟಿದೆ ಅಂದ್ರೆ ಅವಾಗ ಎಲ್ಲಾರು ಕಲಿತಾರೆ. ಇದು ನೀವು ದುಡ್ಡು ಬರುತ್ತೆ ಅಂದ್ಬಿಟ್ಟು ನಮ್ ಕರ್ನಾಟಕ ಅಡ ಇಡಬೇಡ್ರಿ. ಎಲ್ಲಾ ಮನೆ ಓನರ್ಗಳಿಗೂ ಮನವಿ ಮಾಡ್ತಾ ಇದೀವಿ, ಅರ್ಥ ಆಯ್ತಾ? ಯಾರ್ಯಾರು ಮನೆ ಓನರ್ಗಳಿದ್ದೀರಿ ಕನ್ನಡ ಬಂದ್ರೆ ಅವ್ರಿಗೆ ನಮ್ಮರ್ಗೆ ಈ ಕರ್ನಾಟಕದಲ್ಲಿರೋರ್ಗೆ ನಾವು ಈ ದೌಲತ್ನ ದುರಂಕಾರನ ಎಲ್ಲಾ ಬಿಟ್ಬಿಟ್ಟು ನಮ್ ಕೆಲ್ಸ ಆಯ್ತು, ನನ್ನ ಹೆಂಡತಿ ಮಕ್ಳಾಯ್ತು ಅನ್ನೋ ಉದ್ದೇಶಕ್ಕೆ ಇವತ್ತು ಬೇರೆ ದಬ್ಬಾಳಿಕೆ ಮಾಡ್ತಾ ಇದಾರೆ. ಬೆಂಗಳೂರಲ್ಲಿ ಅದೇ ನಡೀತಾರೆ ಸರ್. ಕರೀರಿ ಆ ಲೋಕನ ಕರೀರಿ ಅವ್ನ. ಅದೇನ್ ಕೈ ಮಾಡ್ತಾರ? ಬರಲ್ಲ ಮಾತಾಡು, ಕೈ ಬಿಡು, ಕಟ್ಬೇಡ, ಯಾರ ಮುಂದೆ ಕಟ್ಬೇಡ. ನೋಡಿ ಇವ್ನು ಯಾರು ನಮ್ಗೆ ಗೊತ್ತಿಲ್ಲ. ಫೇಸ್ಬುಕ್ ಸಿದ್ದರಾಮಯ್ಯ ಹೇಳವ್ರೆ 70% ಕನ್ನಡ ಇರ್ಬೇಕಂತ. ಕೆಲವು ಹೋಟ್ಲುಗಳಲ್ಲಿ ದುರಂಕಾರ ಪೋಳಿ ಮಕ್ಳಿಗೆ ಕರ್ನಾಟಕದಾಗ ದುಡ್ಡು ಬೇಕು, ಈ ನನ್ ಮಕ್ಳಿಗೆ ಕನ್ನಡ ಬೇಡ. ಅಶ್ವಮೇಧ ಚಾಲಕರ ಸೇನೆ ಓನ್ಲಿ ಆಟೋ ಡ್ರೈವರ್ಗೆ ಅಂತೆಲ್ಲ ಕನ್ನಡದ ಪರವಾಗಿರ್ಬೋದು, ಜನಸಾಮಾನ್ಯನ ಪರವಾಗಿ ನಾವು ನಿಂತ್ಕೊಂತೀವಿ. ಹೇಳಿ ನೋಡಿ, ಅಲ್ಲ ನಿಮಗೆ ತಾಕತ್ತಿನ ನಮ್ಮಂತರ ಕೈ ಮಾಡ್ರ ನೋಡೋಣ. ಪಾಪ ಇಂತ ಹ್ಯಾಂಡಿಕ್ರಾಫ್ಟ್ ಗಳು ಕೈ ಮಾಡ್ತಾರೆ. ಹೇಳಿ, ನೀವೇ ಹೇಳಿ, ತಪ್ಪಲ್ವದ? ಕುಣ್ತಾನೆ ಅಟ್ಲೀಸ್ಟ್ ಏನ್ರಿ? ಕರೆಕ್ಟ್ ಇಲ್ರಿ? ನೀವು ಬಿಡಿಸಿದೀರಾ, ಅಪ್ಪು ಫೋಟೋ ಹಾಕೊಂಡಿದೀರಾ, ಹೆಂಗಿರ್ಬೇಕು ಈ ಹೋಟ್ಲು? ಅವ್ರು ಜಗಳ ಆಡಬಾರ್ದು. ಅಪ್ಪು ಫೋಟೋ ಇದ್ದಾರೆ ಅಂದ್ರೆ ಆ ಹೋಟ್ಲಿಗೆ ಆಗಿರ್ಬೋದು, ಅಭಿಮಾನಿಗಳ ಒಂದು ಗತ್ತಿರುತ್ತೆ. ಒಂದು ಅವ್ರು ಮಾಡೋ ಪ್ರೀತಿ ವಿಶ್ವಾಸ, ಅವ್ರ ನಗುಲೆ ಎಲ್ಲಾರು ಗೆದ್ದಿದ್ದಾರೆ. ಅಂತ ಹೋಟ್ಲಲ್ಲಿ ನೀವು ಅಪ್ಪು ಫೋಟೋ ಇಟ್ಕೊಂಡಿದ್ದೆಲ್ಲ ದಾದಾಗಿರಿ ಮಾಡಿದ್ರೆ. ಸ್ನೇಹಿತರೆ ನಮಸ್ತೆ. ಏನು ಈ ಹೋಟೆಲ್ ಬೇಗೂರ್ ರೋಡ್ ಅಲ್ಲಿ ಸಮಸ್ಯೆ ಆಗಿತ್ತು. ಆ ಹುಡುಗನ್ನ ಕರ್ಕೊಂಡ್ಬಂದು ಮಾತಾಡಿಸಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು, ಅದು ಏನ್ ದೊಡ್ಡದಾಗುತ್ತೆ ಪಾಪ ಅಂತ ಅವ್ರ ಮಿಸಸ್ ನ ನೋಡಿ ನಮಗ್ ಬೇಜಾರಾಗಿ ಅದಕ್ಕೆ ಒಂದು ಪಿಟಿ ಕೇಸ್ ಹಾಕ್ಸ್ತಾ ಇದೀವಿ. ಅದು ಬಿಟ್ರೆ ಯಾವ್ದು ಇಲ್ಲ. ನೀನು ಅಷ್ಟೇ ಕಸ್ಟಮರ್ಗೆ ಸೇವೆ ಕೊಡ್ಬೇಕಾರದು ಇವ್ರ ಕರ್ತವ್ಯ. ಯಾಕಂದ್ರೆ ಹೋಟ್ಲಿಗೆ ಹೋಗೋರು ನಾವು ಹೋಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ಊಟ ಮಾಡಿ ನಾವೆಲ್ಲಾ ಮಾಡ್ಕೊಂಡ್ ಬಂದ್ರು ಇವ್ರ ಜೀವನ ಸಾಕ್ಸೋದ್ ನಾವೇ. ಹಾಗಾಗಿ ಕಸ್ಟಮರ್ನ ದೇವ್ರು ಅನ್ಕೋಬೇಕು. ಆಟೋ ಚಾಲಕರು ಅದೇ ರೀತಿ ಬದುಕ್ತಾ ಇದೀವಿ, ಇವರು ಅದೇ ರೀತಿ ಬದುಕ್ಬೇಕು. ಯಾರು ಇಲ್ಲಿ ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಆಟೋ ಡ್ರೈವರು ಅವನಿಗೆ ಇರೋ ಬೆಲೆ ಅವನಿಗಿರುತ್ತೆ, ನಿನಗಿರೋ ಬೆಲೆ ನಿನಗಿರುತ್ತೆ, ಬೇರೆಯವ್ರಿಗಿರೋ ಬೆಲೆ ಬೇರೆಯವ್ರಿಗಿರುತ್ತೆ. ಅಶ್ವಮೇಧ ಚಾಲಕರ ಸೇನೆಯಿಂದ ಯಾರೇ ಎಲ್ಲಿ ತಪ್ಪು ಮಾಡಿದ್ರು ಒಂದು ಕ್ಷಮಿಸೋ ಗುಣನೂ ಇದೆ. ಅದನ್ನ ಹೋರಾಟ ಮನೋಭಾವ ತಗೊಂಡು ನ್ಯಾಯ ಕೊಡ್ಸೋ ನಮ್ದು ಕಲೆನೂ ನಮ್ಗೆ ಗೊತ್ತಿದೆ. ಹಾಗೆ ಇವತ್ತು ಇವ್ರ ಮೇಲೆ ಕಂಪ್ಲೇಂಟ್ ಆಗಿದೆ. ಇವ್ರ ಮಿಸಸ್ಗೋಸ್ಕರ ಬಂದು ಹತ್ಕೊಂಡ್ರೆ ಉದ್ದೇಶಕ್ಕೋಸ್ಕರ ಒಂದು ಪಿಟಿ ಕೇಸ್ ಹಾಕಿ ಕಳಿಸ್ತಾ ಇದೀವಿ. ಇನ್ನೊಂದ್ಸಲ ಹೆಂಗ್ ಮಾಡ್ಬೇಡಪ್ಪ, ಒಂದ್ಸಾರಿ ಕೇಳ ಒಂದ್ ಮಾತು ಹೇಳು, ಜೋರಾಗಿ ಹೇಳಪ್ಪ. ಸಾರಿ ನೀವು ನಮ್ಗೆ ನ್ಯಾಯ ಕೊಡ್ತೀವಿ. ತುಂಬಾ ಸಂತೋಷ. ಅಶ್ವಮೇಧ ಚಾಲಕರಿಗೆ ತುಂಬಾ ರೀತಿ ನಮ್ ಸ್ನೇಹಿತರು ಬೇರೆ ಯಾವ್ದೇ ಸಂಘಟನೆ ಯಾವ್ದೇ ಇರ್ಬೋದು, ಅದು ನಾವೆಲ್ಲ ಆಟೋ ಚಾಲಕರು ಯಾವತ್ತು ಎಷ್ಟೇ ಸಂಘಟನೆ ಏನೇ ಕಟ್ಕೊಂಡು ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೂ ನಾಳೆ ನಾವು